ಕೊಟ್ಟಿಲ್ವಾ ಅಂತ ಕೆಲವು ಜೊತೆ ಕೈ ಜೋಡಿಸುವಂಥದ್ದು ರೈಲ್ವೆ ಬ್ಯಾರಿಕೇಡ್ಗಳನ್ನ ತರಿಸುವಂಥದ್ದು ಎಲ್ಲಿ ಮಾಡಿದ್ದಾರೆ? ಎಲ್ಲೂ ಇಲ್ವಲ್ಲ. ಏನು ಒಂದು ಘೋಷಣೆನೂ ಇಲ್ಲ. ಇಲ್ಲಿ ಬಂದು ಹೈವೇ ತಡೆ ಮಾಡುವಾಗ ಇಲ್ಲ CCF ಕಳಿಸ್ತೀವಿ ಅಂತ ಹೇಳೋದು ಹೊರತು ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ. ಇವತ್ತೆಲ್ಲ ಮಂತ್ರಿ ಬೇಕು, ಇದು ಬೇಕು, ಅದು ಬೇಕು ಅಂತ ಅದ್ರ ಹಿಂದೆ ಓಡಾಡ್ತಾ ಇರೋದು ಹೊರತು ಯಾವುದೇ ರೀತಿ ಸ್ಥಳೀಯ ಸಮಸ್ಯೆಗಳಿಗಿರ್ಬೋದು, ಈ ಮಾನವ ಸಂಘರ್ಷ ಇರ್ಬೋದು, ರೋಡ್ ಸಮಸ್ಯೆ ಇರ್ಬೋದು, ಕೊಡಗಿನ ಅಭಿವೃದ್ಧಿ ಇರ್ಬೋದು, ಎಲ್ಲನೂ ಕೂಡ ಕೊನೆಗೆ ಹೋಗಿದೆ. ಕಂಬಳ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಮೈಸೂರು ದಸರಾ ವಿಚಾರದಲ್ಲಿ. ರಾಜ್ಯ ಸರ್ಕಾರ ಇವಾಗ ಕಂಬಳನೂ ಕೂಡ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದರು ದಸರಾ ಸಮಯದಲ್ಲಿ. ನಾವು ಏನು ಅದಕ್ಕೆ ಆಕ್ಷೇಪ ಅಂತಲ್ಲ, ಇದು ಕರಾವಳಿಗೆ ಸೇರಿರುವಂಥದ್ದು ಒಂದು ಒಳ್ಳೆಯ ಸಂಸ್ಕೃತಿ. ಹೌದು, ಕನ್ನಡಿಗರ ಸಂಸ್ಕೃತಿನೂ ಕೂಡ, ಬಟ್ ಕರಾವಳಿಗೆ ಸೇರಿರ್ತಕ್ಕಂಥದ್ದು, ಆ ಮಣ್ಣಿಗೆ ಆ ಭೂಮಿಗೆ ಸೇರಿರುವಂಥದ್ದು, ಅವರು ಎಲ್ಲ ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಸಂಸ್ಕೃತಿ, ಅದು ಒಂದು ಪಾರಂಪರೆ, ಅದು ಒಂದು ಕ್ರೀಡೆನೂ ಕೂಡ. ಆದರೆ ಅಲ್ಲಿ ಎಲ್ಲ ಪೂಜಾ ಪುನಸ್ಕಾರಗಳು ಮಾಡಿ ಅವರು ಆ ಕಂಬಳವನ್ನು ನಡೆಸುವಂಥದ್ದು ಆ ಕರಾವಳಿ ಸಂಸ್ಕೃತಿಗೆ ಸೇರಿರುವಂಥದ್ದು. ಇವರು ಬರೀ ಒಂದು ಪ್ರದರ್ಶನ ದೃಷ್ಟಿಯಲ್ಲಿ, ಒಂದು ಶೋ ಮಾಡೋ ದೃಷ್ಟಿಯಲ್ಲಿ, ಬರೀ ಜನರ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮೈಸೂರಲ್ಲಿ ಮಾಡಬೇಕಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಧಾರ್ಮಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಏನು ಜನರ ಭಾವನೆ ಇದೆ, ಅದಕ್ಕೆ ಏನು ಸಂಬಂಧ ಇದೆ, ಏನು ಆಚರಣೆ ಮಾಡ್ತೀವಿ ಅಂತ ಒಂದು ಯೋಚನೆ ಮಾಡಿ ಇಂಥ ಒಂದು ನಿರ್ಣಯಕ್ಕೆ ಬರಬೇಕಾಗಿರುವಂಥದ್ದು ನಮ್ಮ ಆಗ್ರಹ. ಈ ಥರ ಅನಿರೀಕ್ಷಿತವಾದಂಥ ಒಂದು ಕೆಲಸಗಳು ಮಾಡೋದು ಬೇಕಾಗಿಲ್ಲ ಅಂತ ನಾವು ಹೇಳಿದ್ವಿ. ಹಿಂದೆ ಬೆಂಗಳೂರಿನಲ್ಲಿ ಮಾಡಿದಾಗ ಯಾರು ಕೂಡ ಬೆಂಗಳೂರು ಅವರು ಕಂಬಳ ಒಂದು ಸೀಸನಲ್ಲೇ ಮಾಡಿರೋದು, ಕಂಬಳ ಟೈಮಲ್ಲೇ ಮಾಡಿರೋದು. ಬೆಂಗಳೂರು ಸಮಸ್ತ ಕನ್ನಡಿಗರ ರಾಜಧಾನಿ, ಸರಿನಾ? ನಮಗೆ ಆಗಲೇ ಹೇಳಿದ್ದೀನಿ, ನಮ್ಗೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ, ನಮ್ಗೆ ಒಬ್ಜೆಕ್ಷನ್ ಇಲ್ಲ, ನೀವು ಮಾಡಿ. ಆದರೆ ಈ ಧಾರ್ಮಿಕ ಹಿನ್ನೆಲೆನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಈ ಒಂದು ಕರಾವಳಿಯಲ್ಲಿ ಇದು ನಡೆಯುವಂಥದ್ದು ಒಂದು ಸಂಸ್ಕೃತಿ, ಕರಾವಳಿ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು. ದಸರಾಲಿ ಆಗಲೇ ಎಷ್ಟೋ ಸಮಸ್ಯೆಗಳಿದೆ. ಯುವ ದಸರಾ ಇರ್ಬೋದು, ಕೊನೆ ದಿನ ವಿಜಯದಶಮಿ ಮೆರವಣಿಗೆ ಇರ್ಬೋದು, ಒಂದು ಆಹಾರ ಮೇಳ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು ಏನೇನು ನಡೀತವೆ ಎಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ಅವ್ರು ಸಂಘಟನೆ ಮಾಡ್ತಾ ಇಲ್ಲ. ನಮ್ಮ ಪ್ರತಿ ವರ್ಷವೂ ಕೂಡ ಈ ಟಿಕೆಟ್ ಸಮಸ್ಯೆ ಬರುತ್ತೆ. ನಮ್ಮ ಆಫೀಸ್ ಬಂದು ಕೇಳ್ತಾರೆ, ಬೇರೆಯವ್ರ ಆಫೀಸ್ಗೆ ಹೋಗ್ತಾರೆ, ನಮ್ಮ ಟಿಕೆಟ್ ಕೊಡ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದು ಬಿಟ್ಟು ಇವತ್ತು ಇವರು ಬೇರೆ ಬೇರೆ ಕಾರ್ಯಕ್ರಮಗಳು ಸೇರಿಸ್ತೀವಿ, ಏನೇನೋ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಫಸ್ಟು ಅವರು ಪ್ರಥಮವಾಗಿ ಏನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಲಿ, ಒಳ್ಳೆಯ ಒಂದು ಸಂಘಟಿತ ರೀತಿಯಲ್ಲಿ ದಸರಾವನ್ನು ನಡೆಸಲಿ, ಎಲ್ಲರಿಗೂ ಸಮಾಧಾನ ಆಗೋಂಗೆ ಕೆಲಸವನ್ನು ಮಾಡಲಿ, ಆಮೇಲೆ ನೋಡೋಣ ಇದೆಯಲ್ಲ. ದಿಕ್ ತಪ್ಪಿಸಿದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಅವರು ಯಾವುದೇ ರೀತಿ ಜನರ ಭಾವನೆ, ಒಂದು ಸಂಸ್ಕೃತಿ, ಒಂದು ಧರ್ಮ ಬಗ್ಗೆ ಕಾಳಜಿ ಇಲ್ಲದೇನೆ ನಿರ್ಣಯಗಳು ತಗೋತಾ ಇದ್ದಾರೆ.